ಮೊಟ್ಟ ಮೊದ್ಲೇಕೆ ನಂದು ಒಂದನೇದ್ರಿ ಇದು ಅದು ಆಗಂಗಿಲ್ಲ, ಇದು ಮಾಡಕ್ಕಾಗಂಗಿಲ್ಲ, ಇದು ಸಿಗಂಗಿಲ್ಲ ಅನ್ನೋದು ನನ್ನ ವೈಯಕ್ತಿಕವಾಗಿ ನನ್ನ ತಪ್ಪನವ್ರಿ. ನಾ ಇನ್ನೊಬ್ರ ಬಗ್ಗೆ ಹೇಳಕ್ ಹೋಗಲ್ಲ. ನನ್ನ ವೈಯಕ್ತಿಕ ಬಗ್ಗೆ ನಾ ಏನ್ ಹೇಳ್ತೀನಿ ಅಂತಂದ್ರೆ, ನಮ್ಗೊಂದು ಏನ್ ಚಲೋ ಐತೆ ಅಂತಂದ್ರೆ, ನಮ್ಮ ತಾಯಿ ನನಗೆ ಇದನ್ನ ಭೂಮಿ ಕೊಟ್ಟು ಹೋದ್ಲು. ನೀ ಕೃಷಿ ಮಾಡಪ್ಪ, ಎಲ್ಲಿ ಹೋಗ್ಬೇಡ, ನಿನಗೆ ಬಡತನ ಬರ್ಲಿ ಸಿರಿತನದ ಬರ್ಲಿ, ನೀನ್ ಈ ಭೂಮ್ಯಾಗ ಇರ ಅಂತಂದ್ರ. ಆ ಭೂಮಿ ನಂಬಿದೆ ನಾ. ಭೂಮಿ ನಂಬಿಂದ ನೀವ್ ಹೇಳ್ದಂಗ ಇವತ್ತಿನ ಕಾಲದೊಳಗ ಸಾಕಷ್ಟು ಕೆಲಸ ನಾವು ಆಳ್ ಅನ್ನೋಕಿನ ನಾವು ಅವರು ನಮ್ಮ ತರನ ಕೆಲಸ ಮಾಡೋ ನಮ್ಮ ಜೋಡಿನ ಕೆಲಸ. ನಾ ಯಾರಿಗೂ ಆಳ್ ಅನ್ನಂಗಿಲ್ಲ. ಯಾಕಂತಂದ್ರ ಅವ್ರದ್ದು ಒಂದು ದೊಡ್ಡ ಪಾತ್ರ ಐತ್ರಿ ಇದ್ರಾಗ. ಯಾಕಂದ್ರ ಅವ್ರು ಒಂದು ಜೀವನ ಕಟ್ಕೋಬೇಕು, ಈ ಸಮಾಜದೊಳಗೆ ಬದುಕಬೇಕು. ಮತ್ತ ಇದ್ರೊಳಗ ಕೂತ್ಕೊಂಡ್ ಅಂತಂದ್ರ ನಮ್ಗೆ ಆಗಂಗಿಲ್ಲ, ನಮ್ಮ ಬದುಕು ಸಾಗಲ್ಲ ಅನ್ನೋ ಒಂದು ಒಬ್ಬರದ್ದು ಒಂದು ಥಿಯರಿ ಐತ್ರಿ. ಹಂಗ ನಾವು ಅದನ್ನ ಬಿಡ್ಬೇಕ್ರಿ. ಅದನ್ನ ಬಿಟ್ಟು ನಮಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಮಾಡ್ತಾ ಮಾಡ್ತಾ ಹೋದಂಗ ಭಗವಂತ ಧರ್ಮ ಅನ್ನೋದು ಈ ಭೂಮಿ ಮ್ಯಾಗ ಉಳ್ದೈತಿ. ಅದು ಯಾವುದೋ ರೀತಿ ಒಳಗೆ ನಮಗೆ ಸಹಾಯ ಮಾಡ್ತೈತಿ. ಮತ್ತು ಸಂಪೂರ್ಣ ಕಷ್ಟನೇ ಇಲ್ಲಿ ಪಟ್ಪ ಕೃಷಿಗೆ ಅಂತ ಅನ್ನಂಗಿಲ್ಲ ನಾನು. ಕಷ್ಟ ಐತಿ, ಕಷ್ಟದೊಳಗೆ ನಾವು ಯಾವತ್ತು ಎದ್ದು ನಿಲ್ತೇವಲ್ಲ, ಅದು ಅಮೃತ ಸಿಗ್ತೈತೆ ಅವಾಗ. ಹಂಗ ನಾನು ಯಾವತ್ತು ಈ ಆಳ್ ಸಿಗ್ಲಿಲ್ಲ, ಇದನ್ನ ಮಾಡಲಿಲ್ಲ ಅಂತ ನನಗೆ ಎಷ್ಟು ನಿಗದಿತ ಅಷ್ಟು ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಕಡೆ ಬರ್ತಾರೆ. ನಾನು ಸಾಕಷ್ಟು ಸಿದ್ಧಾಂತಗಳು ಇದ್ರಿ. ನಾ ಕೃಷಿ ಮಾಡ್ಬೇಕಂದ್ರೆ ಭಾಳ ಸಿದ್ಧಾಂತಗಳದವ್ರಿ. ನಮ್ಮ ಮನೆಗೆ ಹಸುಗಳು ಬಂದು ಅಂತಂದ್ರೆ ಆ ಹಸುಗಳನ್ನ ನಾ ಯಾವತ್ತೂ ಮಾರೋಲ್ಲ. ಅವು 20 ವರ್ಷ ಆಗಲಿ, 30 ವರ್ಷ ಆಗಲಿ, 40 ವರ್ಷ ಆಗಲಿ ನಮ್ಮ ಮನೆಗೆ ಇದ್ದಿಂದ ಅವಕ್ಕೆ ಆರಾಮಿರಲ್ಲ ಅಂತಂದ್ರೆ ಜೋಪಾನ ಮಾಡಿ ಮನುಷ್ಯರು ಹೆಂಗೆ ಸಂಸ್ಕಾರ ಮಾಡ್ತಾರ ಹಂಗೆ ಅದನ್ನ ಭೂಮಿ ಒಳಗೆ ಹಾಕಿ ದಫನ್ ಮಾಡ್ತೀವ್ರಿ. ಇದು ಒಂದನೇ ಸಿದ್ಧಾಂತ. ಎರಡನೇ ಸಿದ್ಧಾಂತ, ನನ್ನ ಜೀವನದಾಗನ ಒಬ್ಬಗೂ ₹1 ಕೊಟ್ಟು ಕುಡಿಸಿ ನಾನು ಹೊರಗೆ ಕರ್ಕೊಂಬರಂಗಿಲ್ಲ. ನಂದು ₹1,00,000 ಲಾಸ್ ಆಗಲಿ, ಕೊಳತು ಹೋಗ್ಲಿ, ಅದ ಒಬ್ಬಗೂ ₹1 ಕೊಟ್ಟು ಅದರಲ್ಲಿದ್ದ ಭಾಳ ನೋವು ಉಂಡೇವಿ. ಯಾಕೆ ಅವ್ರಿಗೆ ಹಾಳಾಕಾರ ಅಂತ ಗೊತ್ತಿದೆ, ಅದಕ್ಕೆ ನಾನು ಹಿಂಗೆ ಹೇಳ್ತೀನಿ. ನಾನೇನಾದ್ರೂ ಇದನ್ನ ಮಾಡ್ಬೇಕಂತ ಹೇಳ್ತಲ್ಲ. ಅವರಿಗೆ ₹1 ಕೊಟ್ಟು ನಾನು ಕುಡಿಸಿ ನಾನು ಹೊಲಕ್ಕೆ ಕರ್ಕೊಳಂಗಿಲ್ಲ. ಕುಡಿದು ಬಂದ ವ್ಯಕ್ತಿನ ನಾನು ಹೊಲಕ್ಕೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಳಂಗಿಲ್ಲ. ಇದು ನನ್ನ ಎರಡನೇ ಸಿದ್ಧಾಂತ. ಮೂರನೇ ಸಿದ್ಧಾಂತ, ನಾನು ಹೊಲಕ್ಕೆ ಬಂದವರಿಗೆ ನಾನು ಇವತ್ತು ಕಮತ ಚಾಲೂ ಮಾಡಿದ್ದದು ಇಲ್ಲಿವರೆಗೂ ಅವ್ರಿಗೆ ನಾ ಅವ್ರಿಗೆ ಆಳ್ ಅನ್ನಂಗಿಲ್ಲ. ಅವರು ನಮ್ಮ ಸಮಾನ ದುಡ್ಡು. ಅವರು ಶ್ರೀಮಂತರು ಹೌದು, ಕೆಲಸಗಾರ ಹೌದು. ನಾನು ನಮ್ಮ ಭೂಮಿ ಒಳಗೆ ಶ್ರೀಮಂತ ಹೌದು, ಕೆಲಸಗಾರ. ಹಂಗೆ ಕೃಷಿ ಮಾಡಿದವರು. ಮತ್ತು ಇನ್ನೊಂದು ನಮ್ಮಲ್ಲಿ ಏನು ಹೊಂದಾಣಿಕೆ ಐತೆ ಅಂತಂದ್ರೆ, ಅವ್ರಿಗೆ ಏನಾದ್ರು ಕಷ್ಟ ಆದ್ರೆ, ಅವ್ರ ಹೊಲಗಳಿಗೆ ಇದಾದಂದ್ರೆ ನಾವು ಹೋಗಿ ಅವ್ರ ಹೊಲದಾಗ ಕೆಲಸ ಮಾಡೋದು, ಅವರಲ್ಲಿ ಪ್ರೀತಿ ವಿಶ್ವಾಸ ಗಳಿಸೋದು ಮಾಡಿದಾಗ ಅದಾರಿ ಬೆರಳೆಣಿಕೆ ಎಷ್ಟು ಜನ ಅದಾರು ಅದಾರ ಈ ಭೂಮಿ ಮ್ಯಾಗ ಅದಾರ. ಇಲ್ಲಾಂದ್ರೆ ಕೃಷಿ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಶ್ರಮವಹಿಸಿ ದುಡಿಯೋರು ಅದಾರ. ಅವ್ರು ದುಡಿದು ಸಹಕಾರದೊಂದಿಗೆ ಮತ್ತು ಟೈಮ್ ಟು ಟೈಮ್ ಆಗಂಗಿಲ್ಲ. ನಮಗೆ ಸಾಕಷ್ಟು ತೊಂದರೆ ಹೇಳಬೇಕು. ಈಗ ಹಿಂದೊಮ್ಮೆ ಕಳೆ ತೆಗ್ಸಿದ್ದೆ ಅಂತಂದ್ರೆ ಇನ್ನೂ ಮೆಣಸಿನ್ಕಾಯಿ ಜಾಸ್ತಿ ಬರ್ತೈತೆ. ಇದು ಮನೆ ತೆಗ್ಸಿದೆ. ಹಂಗೆ ಅಂಥದ್ರೊಳಗೆ ಅವನ ನೆಪಗಳನ್ನು ನಾವು ಬಿಟ್ಟು ಕೆಲಸ ಮಾಡಿದಾಗ ಈ ಸೃಷ್ಟಿನ ಒಂದು ಧರ್ಮದ ಮ್ಯಾಗ ನಡೀತೈತಲ್ಲ, ಅದು ನಮ್ಗೆ ಕೊಡುತ್ತೆ. ಆ ಒಂದು ಬೇಸಿಕ್ ಒಳಗೆ ನಾವು ಇದನ್ನ ಕೃಷಿ ಮಾಡ್ತಾ ಇದೀವಿ ರೀ. 22 ವರ್ಷದೊಳಗೆ ರೀ ನಂಗೆ ಅಪ್ಪಿ ನಂಗೆ ಆಳಿಲ್ಲ ಆದಿಲ್ಲ ಅಂತ ನಾವು ನಮ್ಮ ಕೆಲವೊಂದಿಷ್ಟು ಏನದಾವ ಅಂತಂದ್ರೆ 20 ಎಕರೆ ಐತಿ. 20 ಎಕರೆದೊಳಗೆ ನನಗೆ 10 ಎಕರೆ ಮಾಡೋಕ್ಕಾಗದಿಲ್ಲ. ನನಗೆ 10 ಎಕರೆ ಹರಗೋದು ಬಿತ್ತೋದು ಮಾಡೋದು. ಇನ್ನು 10 ಎಕರೆ ಒಂದು 7-10 ಥರದ ಕಾಳು ಬಿತ್ತಿ ಬಿಡೋದು. ಅದು ನೀಗ ನನ್ನ ಕೊನೆ ವಿಚಾರ ಹಂಗೈತಿ. ಇಲ್ಲ 4 ಎಕರೆ ಮಾಡಕ್ಕೆ ಬಂದೈತಿಪ್ಪ, 4 ಎಕರೆ ನಮಗೆ ಮಾಡೋದು. ಇನ್ನು ಉಳ್ಕಾದ ಹೊಲ ಐತಲ್ಲ, ಅದು ಖಾಲಿ ಬಿಡಂಗಿಲ್ಲ. ಒಂದು 10 ಥರದ ಕಾಳು ಬಿತ್ಕೊಂಡು ಬಿತ್ತಿ ಬಿಡೋದು. ಈಗೇನ ಟೆಕ್ನಾಲಜಿ ಬಂದ, ಟ್ಯಾಕ್ಟ್ರಿ ಎಲ್ಲ ಬಂದು ಅದನ್ನ ರೂಟ್ರ್ ಹೊಡಿದು ಮಾಡಿದ್ರೆ ನೀವು ಮತ್ತೆ 10 ಗಾಡಿ ಗೊಬ್ಬರ ಹೇರ್ದಂಗಲ್ಲ. ಹಿಂಗಾರಿ ನೀವು ಬೆಳ್ಕೋರಲ್ಲಿ ಏನು ಬೇಕಾ, ಲೇಬರ್ ಕೆಲಸನ ಕಡಿಮೆ ಇಲ್ಲ ಅವಾಗ. ಹಂಗೆ ಪ್ರತಿ ಸೀಸನ್ ಒಳಗೂ ಒಂದೊಂದು ಥರ ಒಂದೊಂದು ಸಮಸ್ಯೆ ಇರ್ತೈತಿ. ಅದು ಸಮಸ್ಯೆಗಳನ್ನು ಉದ್ಭವ ಮಾಡ್ಕೊಂಡು ಹಂಗೆ ಆಗಲಿಲ್ಲ ಅಂತ ಕುಂದ್ರುವಂಥದ್ದು ಖುಷಿ ಅಲ್ಲ. ನಮ್ಮ ಪೂರ್ವಿಕರು ಇದ್ರ ಕೆಳಗೆ ನೀರು ಹರಿತಿರ್ತದೆ, ಅಂಥದ್ರೊಳಗೆ ಚಕ್ಡಿ ಒಳಗೆ ತಲೆ ಮೇಲೆ ಹೊತ್ಕೊಂಡು ಕೃಷಿ ಭೂಮಿ ಬಿಟ್ಟು ಹೋಗ್ಯಾರ. ಇವತ್ತು ನಮಗೆ ಇಷ್ಟೆಲ್ಲ ಫಾಸ್ಟಾಗಿ ಟೆಕ್ನಾಲಜಿ AI ಬಂದೈತಿ. ಇಂಥ ಟೆಕ್ನಾಲಜಿ ಒಳಗೆ ಇದ್ರೊಳಗೆ ನಾವು ಇನ್ನೂ ಕೃಷಿ ಒಳಗೆ ಕೃಷಿ ಸಸ್ಟೈನಬಲ್ ಆಗಿ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಅನ್ನಕತ್ತೇವೆ ಅಂತಂದ್ರೆ, ನಮ್ಮ ದೇಹದ ಶಕ್ತಿ ನಿಶಕ್ತ ಆಗೈತಿ. ದಿನದ 24 ತಾಸಿನೊಳಗೂ ನಾ ದುಡಿಲಾರ್ದಂಗೆ ಏನು ಆದಾಯ ಮಾಡ್ಕೊಳಕ್ಕೆ ಸಾಧ್ಯ ಐತಿ, ಆ ಕಡೆ ಲಕ್ಷ್ಯ ಜಾಸ್ತಿ ಹೋಗೈತಿ ನಮ್ಗೆ. ಅವಾಗ ಅದು ಏನಾಕತಿ, ದುಡಿಲಾರ್ದಂಗಿದಾಗ ಸಿಗ್ಬೋದು, ಬಟ್ ನಮ್ಮ ದೇಹನ ಅವಾಗ ಕೊಳ್ಯಾಕೆ ಚಲೋ ಆಕತಿ. ಇದನ್ನ ದೇಹ ಎಷ್ಟು ದುಡಿಸ್ತೇವಲ್ಲ ಅವಾಗ ಇದು ಗಮ್ ಅಂತ ವಾಸನೆ ಬರುತ್ತೆ ಮತ್ತು ಶಕ್ತಿ ಬರುತ್ತೆ. ನಾವು ಇದ್ದದ ಕೆಲಸ ನಾನು ಮಾಡ್ತೀನಿ ಅಂತ ತಾಕತ್ತು ಬರುತ್ತೆ. ನಾನು ತಾಯಿ ನನಗೆ ಇದನ್ನ ಜವಾಬ್ದಾರಿ ಕೊಟ್ಟಾಗ, ನಮ್ಮ ತಾಯಿ ಯಾಕೆ ಜವಾಬ್ದಾರಿ ಕೊಟ್ಟಲ ನನಗೆ ಇವತ್ತು ಅರಿವಾಗೈತಿ. ಅವತ್ತು ನಾನು ವಯಸ್ಸಿನಾಗ ಅದು ಅರಿವಾಗಿದ್ದಿಲ್ಲ. ಹಂಗೆ ಅವರೆಲ್ಲ ನಮ್ಮ ಭೂಮಿ ಬಿಟ್ಟು ಹೋಗ್ಯಾರ ಅಂತಂದ್ರೆ ಎಷ್ಟು ನೋಡ್ರಿ. ನಾವು ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಒಳಗೆ ಬದುಕಿ ಅವ್ರು ಏನೂ ಇದ್ದಿದ್ದಿಲ್ಲ. ಇವತ್ತು ಪರಿಹಾರ ಅಂತ ಸಿಗುತ್ತೆ, ಏನು ಸಿಗಲ್ಲ. ಅವಾಗ ಏನೂ ಸಿಗ್ತಿದ್ದಿಲ್ಲ. ಅಂಥದ್ರೊಳಗೆ ಚೆನ್ನಾಗಿ ಬದುಕಿಬಿಟ್ಟು ಹೋಗ್ಯಾರ ಮತ್ತು ಒಳ್ಳೆ ಆಹಾರ ಕೊಟ್ಟಾರ. ನಮ್ಮ ಮಕ್ಕಳಿಗೆ ನಾವೇನು ಕೊಡಾಕತ್ತೀವಿ? ಅವತ್ತೆಲ್ಲ ಕೃಷಿಕರ ಮಂತ್ಯಾನ ಹೆಣ್ಮಕ್ಳು ಹೆಂಗಿದ್ರಂದ್ರೆ, ಒಂದು 3 ಜನ ಹೆಣ್ಮಕ್ಳು ಹುಟ್ಟಾರಂತಂದ್ರೆ ಒಬ್ಬರು ಮೀಸಲಾಗಿರ್ತಿದ್ರು. ನನ್ನ ತವ್ರ ಮನೆ ನನಗೆ ಬೇಕಂತೇಳಿ ತನ್ನ ಮಗಳನ್ನ ನಾ ತಾಮ ಕೊಡ್ಬೇಕು, ಹಣ್ಣು ಕೊಡ್ಬೇಕು, ನನ್ನ ತವ್ರ ಮನೆ ಉಳಿಸ್ಬೇಕಂತಿತ್ತು. ಬಟ್ ನಮ್ಮ ಒಳಗೆ ಅದು ಇಲ್ಲ ಅಂತಂದ್ರೆ ಇನ್ನೊಬ್ರಿಗೆ ಅನ್ನೋ ತಪ್ಪಂತೇನೆ. ಅವ್ರು ಹೆಣ್ಣು ಕೊಡೋಲ್ರು, ಇವ್ರು ಮಾಡೋಲ್ರು. ಬಟ್ ನಾವು ಬದಲಾವಣೆ ಆಗ್ಬೇಕದ. ಇವತ್ತು ನಾ ಹೇಳಕತ್ತೀನಿ ಅಂದ್ರೆ ನಾ ಬದಲಾವಣೆ ಆಗ್ಬೇಕು. ಸುಮ್ಮ ಮಾತಾಡಿ ಮಾಡೋದಲ್ರಿ ಇದು. ಇವತ್ತು ನಾ ಇದನ್ನ ಹೇಳಕತ್ತೀನಿ ಅಂದ್ರೆ ನಾ ಕೃತಿ ಒಳಗೆ ಮಾಡ್ಬೇಕದನ್ನ. ಹಂಗೆ ಏಸ್ ಮಂದಿ ಮಾಡೀವಿ ನಾವು. ಈ ಕಷ್ಟ ಆದಾಗ ನೀವು ಸಹಾಯ ಮಾಡ್ತೀನಿ ಅಂತೀರಾ. ಇವತ್ತೆಲ್ಲ ಸಮಾಜ ಹೆಣ್ಣು ಕೊಡೋಲ್ರು ಅಂತಾರ. ಒಳ್ಳೆ ಕೃಷಿಕರದಾರ ಭೂಮಿ ಒಳಮ್ಯಾಗ.
ಅಂತರಿಗೆ ಕೊಟ್ರೆ ನಮ್ಮ ಲೈಫ್ ಚಲೋ ಇರೋದ್ರಿಂದ ಅವ್ರ ಭಾವನೆ ಯಾಕೆ ಬರಬಾರ್ದು. ಹಂಗಾದಾಗ ಬದಲಾವಣೆ ಆಕತಿ. ಸುಮ್ಮನೆ ನಾವು ಏನೇನೋ ಹೇಳ್ಕೊಂತ ಕೂತ್ಕೊಂಡು ನಾವು ಹೆಣ್ಣು ಕೊಡೋರು ನಮ್ಗೆ ಹಂಗಾಗೋಲ್ದು ಅವು ಆಗುವಲ್ರಿ. ಅವು ಏನಾಗೋ ಕೃತಿಯೊಳಗೆ ಮಾಡಿ. ಈಗ ಕೃಷಿ ರೀ, ನಾನು ಇಷ್ಟು ಸಾಲಿಗೆ ಇಷ್ಟು ಬೀಜ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಇಷ್ಟು ಸಿಡಿಗಳು ಹಾಕ್ಬೇಕು ಅಂತ ಹೇಳ್ತೀನಿ ನಾನು. ಹೇಳಿ ಮಾಡಿದಾಗ ಮಾತ್ರ ಬೆಳೆದಾಗ ಗೊತ್ತಾಕತಿ. ಇದನ್ನ ಭೂಮಿಯಾಗ ಹಾಕ್ಲಿಲ್ಲ ಅಂತಂದ್ರೆ ಏನು ಗೊತ್ತಾಗಲ್ಲ. ಹಂಗ ಕಾರ್ಯರೂಪದೊಳಗೆ ಬರ್ಬೇಕ್ರಿ ಇವು. ಬರೀ ಮಾತಿಗೋಸ್ಕರ ಆಗ್ಬಾರ್ದಿವಿ. ನಾವ್ ಏನೋ ಮಾಡಿದ್ದು ಮಾತಿ. ನಾನು 22 ವರ್ಷ ಇದನ್ನ ಕೃಷಿ ಒಳಗೆ ಹೇಳ್ಬೇಕಂದ್ರೆ ನಾನು ಇದನ್ನ ಬಿಟ್ಟು ಬದುಕು ನಂಗೆ ಬೇರೆ ಏನಿಲ್ಲ. ದಿನದ ಬದುಕಿದೆ ನಂದು. ದಿನದ ನನ್ನ ಬದುಕು. ಜಗತ್ತಿನಾಗ ಎಷ್ಟು ಶ್ರೀಮಂತ ಇರ್ಲಿ, ಬಡವ್ರು ಇರ್ಲಿ, ಏನೋ ಇರ್ಲಿ, ನನ್ನ ಬದುಕಿದ ಐತಿಪ್ಪ. ನಾನು ಇದ್ರಾಗ ಬದುಕ್ಬೇಕಪ್ಪ. ಹಿಂಗ ನಮ್ಮ ಪೂರ್ವಿಕರು ಎಲ್ಲರೂ ಬದುಕಿದ್ರು. ನಾನು ಒಬ್ನಲ್ಲ. ನನ್ನ ಕನಸು ಏನಂತಂದ್ರ, ನಮ್ಮ ಪೂರ್ವಿಕರು ಏನು ಅವ್ರು ಎರಡ ಗೊತ್ತಿತ್ತು. ಒಂದು ಸಗಣಿ ಗೊಬ್ಬರ ಹಾಕೋದು, ಬೆಳೆ ಪರಿವರ್ತನೆ ಮಾಡೋದು, ಬೆಳೆ ಮೇಳಿ ತರೋದು. ಅದ್ರಾಗ ಬದುಕಬೇಕು ಅಂತೇಳಿ ಒಂದು ಛಲ ತೊಟ್ಟೆ. ಅವ್ರ ಪೂರ್ವಿಕರು ಯಾರು 50 ವರ್ಷ ಇರ್ಲಿ 100 ವರ್ಷ ಇರ್ಲಿ, ಅವ್ರ ಪೂರ್ವಿಕರು ಈ ಸರ್ಕಾರಿ ಗೊಬ್ಬರ ಎಣ್ಣೆ ಪರಿಚಯ ಇದ್ದಿಲ್ಲ. ಮತ್ತೆ ಅವ್ರು ಬದುಕಿ ಇಟ್ಟು ಹೋಗಿದ್ರಲ್ಲ, ಮತ್ತೆ ಅವ್ರು ಆಗೋದಿಲ್ಲ ಅನ್ಬೇಕಾಯ್ತು. ನಮ್ಮ ಗುರುಗಳು ಯಾರಂತಂದ್ರ, ನಮ್ಮ ಪೂರ್ವಿಕರು ಏನು ಸಗಣಿ ಗೊಬ್ಬರ ಹಾಕಿ ಬೆಳೆದ್ರಲ್ಲ, ಅವ್ರು ನಮ್ಮ ಗುರುಗಳು. ಅವ್ರನ್ನ ಮಾದರಿಯಾಗಿ ಬದುಕೊಂಡವನು. ಅವ್ರ ಮನ್ಯಾಗ ಅವತ್ತು ಸಾಕಷ್ಟು ಬಂಗಾರ ಕೊಂಡಿದ್ರು, ಸಾಕಷ್ಟು ಆಸ್ತಿ ಮಾಡಿದ್ರು. ಇವತ್ತು ನಮ್ಮ ಮನೆ ಬರೀ ಪ್ಲಾಸ್ಟಿಕ್ ಡಬ್ಬಿ ಪ್ಲಾಸ್ಟಿಕ್ ಹುಟ್ಟ್ಯಾವು. ಅವ್ರಿಗೆ ನಮ್ಗೆ ಟ್ಯಾಲಿ ಮಾಡಿದ್ರೆ ಭಾಳ ಫರಕ್ ಐತ್ರಿ. ಬಟ್ ಆಹಾರದ ಕೊರತೆ ನೀಗಿಸ್ಕೋಸ್ಕರ ಏನೋ ಒಂದು ಪರಿಚಯ ಮಾಡ್ತೋ, ಅದು ವಿಚಾರದ ಅದು ಅವ್ರವ್ರ ವಿಚಾರ ಖರೀರಿ. ಬಟ್ ನಾವೇನ್ ಪರಿವರ್ತನೆ ಆಗ್ಬೇಕು, ಈ ಹೊರಲಿದ ತರಲಾರ್ದಂಗ ಇನ್ನೊಂದು ಪ್ರಯತ್ನ, ನಾವು ಹೆಂಗ್ ಬೆಳ್ಕೋಬಹುದು ಅನ್ನೋದನ್ನ ನಾವು ಪ್ರಯತ್ನ ಮಾಡಿದಾಗ ಅದು ಸಕ್ಸಸ್ ಆಗಿ ಆಕತ್ರಿ. ಸ್ಪ್ರೇ ಕಂಡಿಡ್ದಾರ, ಸ್ಪ್ರೇಕ್ ಔಷಧಿ ಬೇಕು, ಔಷಧಿ ತರ್ಬೇಕು, ಇವೆಲ್ಲ ಖರ್ಚು ರೀ. ನಾವು ಸ್ಪ್ರೇನ ಮಾಡ್ಲಾರ್ದಂಗ ಬರ್ತೈತಿ ಅಂತಂದ್ರ ಮತ್ತೆ ಯಾಕೆ ಚಲೋ ಅಂತ ನೋಡ್ರಿ. ಅದನ್ನ ನಾವು ಹೇಳೋಕಿನ ಅದ್ರ ಒಳಗೆ ಹೊಕ್ಕ ನೋಡಿದಾಗ ಚೆನ್ನಾಗಿ ಗೊತ್ತಾಗತ್ತೆ. ಇದು ಯಾವುದು ಫ್ಯಾಕ್ಟ್ರಿ ಅಲ್ರಿ. ಟಕ್ ಅಂತ ಇವತ್ತು ಮೆಣಸಿನ್ಕಾಯಿ ಬೇಕಂತಂದ್ರೆ ಟಕ್ ಅಂತ ಒಂದು 10,000 ಕ್ವಿಂಟಲ್ ಟಕ್ ಅಂತ ಹೊಡೆದು ಮೆಣಸಿನ್ಕಾಯಿ ಕೊಡುವಂತ ಫ್ಯಾಕ್ಟ್ರಿ ಇಲ್ಲ ಇದು. ನಾನು ಇಷ್ಟ ತನಕ ಹೇಳಿದ್ದು ಬರೀ 25% ಕೆಲಸ ಮಾಡಿದ್ದು ನಾನು. 75% ಕೆಲಸ ನಿಸರ್ಗ ಮಾಡ್ಬೇಕು. ಸರಿಯಾದ ಟೈಮಿಗೆ ಗಾಳಿ ಬಿಡ್ಬೇಕು, ಸರಿಯಾದ ಟೈಮಿಗೆ ಚಳಿ ಬಿಡ್ಬೇಕು, ಸರಿಯಾದ ಟೈಮಿಗೆ ಮಳೆ ಆಗ್ಬೇಕು. ಆದಾಗ ಮಾತ್ರ ನಾನು 25 ವರ್ಷ ಡಾಕ್ಯುಮೆಂಟೇಶನ್ ಒಳಗೆ ಪ್ರತಿ ವರ್ಷ ಎಲ್ಲ ಬರ್ದಿಟ್ಟಿನಿ ನಾನು. ಯಾವ ವರ್ಷ ಮಳೆ ಆಯ್ತು, ಯಾವ ವರ್ಷ ಈಡ್ ಚೆನ್ನಾಗಿ ಬಂತು. ಇದು 25 kg 5 ಕ್ವಿಂಟಲ್ ಮಟ್ಟ ಬರುತ್ತೆ. ಅವಾಗ ನಾವೇನ್ ಮಾಡ್ಬೇಕು, 25 kg ಬಂದಾಗ ಮಧ್ಯದೊಳಗೆ ಏನು ಬೆಳೆ ಬೆಳೆದಿರ್ತಾವಲ್ಲ ಅದು ಲಾಭ ಆಕೈತಿ ನಮ್ಗೆ. ನಮ್ಮ ಖರ್ಚು ಕಡಿಮೆ ಆಕೈತಿ. ಈಗ ಮಾಡಿದ ಖರ್ಚು ಬರುತ್ತೆ ನಮಗೆ. ವಿವಿಧ ಬೆಳೆ ಬೆಳೆದಾಗ ಹೊಟ್ಟ ಹಸುಗಳು ನಿಲ್ತಾವ. ಹಸುಲಿದ್ದ ಹಾಲ ಮಾರಿದ ಉತ್ಪನ್ನ. ಹಂಗ ಈ ಕೃಷಿ ಮಾಡ್ಕೊಂಡಾಗ ಮಾತ್ರ ಆಕತಿ. ನಂಗೆ ಮೆಣಸಿನ್ಕಾಯಿ ಒಳ್ಳೆ ಡಿಮಾಂಡ್ ಐತಿ, ಬರೀ ಮೆಣಸಿನ್ಕಾಯಿ ಬೆಳೆದ ಇಲ್ಲ ತೊಗರಿ ಬೆಳೆದ ಅಂತಂದ್ರೆ ಆಗುವಂಥದ್ದಲ್ಲ. ಹಂಗ ನಾವು ತಿಳ್ಕೊಂಡು ಈ ಕೃಷಿ ಮಾಡಿದಾಗ ಮಾತ್ರ ಒಂದ್ಸರಿ ಜಾಸ್ತಿ ಲಾಭನೂ ಬರ್ಬೋದು, ಒಂದ್ಸರಿ ಕಡಿಮೆನೂ ಬರ್ಬೋದು. ಅದ್ರೊಳಗೆ ನಾವು ಸಸ್ಟೈನಬಿಲಿಟಿ ಕಂಡುಕೊಂಡಾಗ ಮಾತ್ರ. ಇವತ್ತು 1000 ವರ್ಷ ಹಿಸ್ಟ್ರಿ ತೆಗಿರಿ ನೀವು. ಅವಾಗ ಡೌಗಿ ಬರ ಹಂಗೆಲ್ಲ ಬೀಳ್ತಿದ್ವಂತ್ರಿ. ಈ ಊರ್ ಬಿಟ್ಟು ಬ್ಯಾರೆ ಊರಿಗೆ ಹೋಗಿ ದುಡಿತಿದ್ರಂತ. ಅವಾಗ ನಮ್ಮಲ್ಲಿ ಒಂದು ಅನುರಾಧ ಮಳಿ ಅಂತ ಅನುರಾಧ ಮಳಿ. ಅವಾಗ ಪತ್ರ ಇದ್ವಂತ್ರಿ, ಪತ್ರ ಬರಿತಿದ್ವಂತ. ಇಲ್ಲ ಅನುರಾಧ ಮಳಿ 1 ತಿಂಗಳು 1.5 ತಿಂಗಳು ಹತ್ತೈತಿ, ಬರ್ರಿ ನೀವು ಊರಿಗೆ ಎಲ್ಲರೂ ಬಿತ್ತಾನ ಅಂತೇಳಿ ಊರ ಬಂದು ಎಲ್ಲರೂ ಗೋಧಿ ಕುಸಿಬಿ ಕಡ್ಲಿ ಬಿತ್ತಿದ್ರ. ಅವಾಗ ಇವತ್ತೇನು ಅವನ ಕೀಳಾಕ ಮಾಡಾಕ ಕೆಲಸಗಾರ ಅಂತೇಳಿ ಅವ್ನ ಕಿತ್ತವ್ರು ಒಂದ್ ಚಕ್ಕಡಿ ಡಂಬರಿ ಅಂತಾರ, ಒಂದ್ ಚಕ್ಕಡಿ ತುಂಬಾ ಅಷ್ಟು ಕಿತ್ತವ್ರು ಗೋಧಿ ಕುಸಿಬಿ ಒಂದ್ ಡಂಬರಿಗೆ ಕಾಳು ಕೊಡ್ತಿದ್ರಂತ. ಅಷ್ಟು ಬೆಳಿತಂತದ. ಇದು ಇವತ್ತ ನಿನ್ನಿದಲ್ಲ. ಹಂಗ ಇದ್ರೊಳಗೆ ನಾವು ನಿಸರ್ಗ ಜೋಡಿ ಹೋರಾಡ್ಬೇಕು. ನಾವು ಆದಾಯನ ನೋಡುದರಿ. ಅದ್ರೊಳಗೆ ಈ ವರ್ಷ ಬಂದಿದ್ದನ್ನ ಇಟ್ಟುಕೊಂಡು ಮುಂದಿನ ವರ್ಷ ಆಗಂಗೆ ಇಟ್ಕೊಂಡು ನಾವು ಅದನ್ನ ಬೆಳೆ ಬೆಳ್ಕೊಂಡಾಗ ನಾವು ಸಸ್ಟೈನಬಲ್ ಆಗಿರ್ತೀವಿ. ಈ ವರ್ಷ ನೋಡ್ರಿ ಮೆಣಸಿನ ಗಿಡಕ್ರಿ ಮಳಿ ಚೆನ್ನಾಗಿ ಆಗೈತ್ರಿ. ಈ ವರ್ಷ ಯಾರು ಒಬ್ಬೊಬ್ರು ನಮ್ಗೆ ಹೇಳ್ತಾರ ಇಲ್ಲಿ ಸ್ಪ್ರೇನ ಮಾಡ್ಲಾರ್ದಂಗ ಮೆಣಸಿನ. ಯಾಕಂತಂದ್ರ ಒಳ್ಳೆ ವಾತಾವರಣ, ಒಳ್ಳೆ ಮಳಿ, ಒಳ್ಳೆ ಹವಾಮಾನ ಬಿಟ್ಟಿದ್ದಕ್ಕೆ ಮೆಣಸಿನ ಚೆನ್ನಾಗಿ ಬಂತು. ಈಗ ನಮ್ಮಲ್ಲಿ ರೈತರ ಪಾಪ ಏನ್ ಮಾಡಿದ್ರು, ಎಣ್ಣೆ ಹೊಡೆದು ಚಲೋ ಬರುತ್ತೆ ಅಂತೇಳಿ ಪಾಪ ಅವ್ರು ತಪ್ಪಲ್ಲ. ಏನೋ ಒಂದು ಇನ್ಕಮ್ ತಗೋಬೇಕಂತೇಳಿ ಹೆಸರಿಗೆ ಚಿಕ್ಕಾಪಟ್ಟಿ ಎಣ್ಣೆ ಎಲ್ಲ ಹೊಡೆದು ಸ್ಪ್ರೇ ಮಾಡಿ ಭಾಳ ಚೆನ್ನಾಗಿ ಬಂದು. ಹೆಸರು ಎಲ್ಲಿ ಮಟ್ಟ ಬಂದು, ದೀಪಾವಳಿ ಮಟ್ಟ ಭಾಳ ಚಲೋ ಬಂದು. ದೀಪಾವಳಿಯಿಂದ 1 ತಿಂಗಳು ಮಳೆ ಹತ್ತಿ ಬಿಡ್ತ್ರಿ. ಮಳೆ ಹತ್ತಿಂದ ಅವ್ರು ಎಷ್ಟು ವಿಚಾರ ಐತೆ ಅಂದ್ರೆ, ಇವತ್ತು ಹೆಸರಿನ ಬೆಲೆ 3,000 4,000 ಅವ್ನು ತೊಗೊಂಡವ್ರಿಲ್ಲ. ಅದಾಗ ಬುರ್ಬುರಿ ಆಗತ್ತೇವು. ಹೊಳ್ಳಿ ಅವ್ರು ಎಣ್ಣೆ ಹೊಡೆದಿದ್ದ ಖರ್ಚು, ಅವ್ರು ಮಷಿನ್ ಹಾಕ್ಸಿದ ಖರ್ಚು ತೆಗೆದ್ರೆ ₹1 ಹೆಸರಿನಾಗ ಉಳಿಯಾಗ್ತಾ ಇರಲಿಲ್ಲ. ಮತ್ತೆ ಇಷ್ಟೆಲ್ಲ ಜಗತ್ತು ಮುಂದುವರೆದು ಎಣ್ಣೆ ಹೊಡೆದ್ರು ಮತ್ತೆ ಯಾಕೆ ಬರಲಿಲ್ಲ ಹೆಸರ? ಇದನ್ನ ಯಾಕೆ ನೀವು ಪ್ರಶ್ನೆ ಆತಕ್ಕೆ ಚಿಹ್ನೆ ಹಾಕೋಲಿಲ್ಲ ನಿಮ್ಮ ಮನಸ್ಸಿಗೆ? ಅಲ್ಲ, ನೀವು ಎಣ್ಣೆ ಹೊಡೆದಿರಾ? ಈಗ ನಾ ಎಣ್ಣೆ ಹೊಡೆದಿಲ್ಲ ಬಿಡಪ್ಪ, ನಾನು ಬೇಯ್ತೀರಾ? ನೀವು ಬೇಯ್ರಿ. ಎಣ್ಣೆ ಹೊಡೆದಿಲ್ಲ ಅದಕ್ಕೆ ಬರಲಿಲ್ಲ ಅಂತೀರಾ? ಎಲ್ಲ ಎಣ್ಣೆನೂ ಹೊಡೆದಿರಿ, ಎಲ್ಲಾನು ಮಾಡ್ರಿ ಅಂದಾಗನ ನಿಮ್ ಬೆಳೆ ಬರ್ಲಿಲ್ಲಲ್ಲ. ಮತ್ತೆ ಇದನ್ನ ಯಾರ ಮ್ಯಾಗ ಅಪವಾದ ಕೊಡ್ತೀರಿ? ಅದು ಆ ಟೈಮ್ಕ್ರಿ ಸಿಕ್ಕಾಪಟ್ಟಿ ಮಳೆ ಹತ್ತಿಂದ ಕೀಡಿ ಅದು ಎಲ್ಲ ಮೇದು ತೂತ್ ಬಿದ್ದು ಕೆಟ್ಟ ಬಿಡ್ತ್ರಿ. ಹಂಗ ಇದು ರೈತಂದ ಏನೈತೆ ಅಂದ್ರ ನಿಶ್ಚಿತವಾಗಿ ಅಕ್ಯುರೇಟ್ ಆಗಿ ಹಿಂಗ ಬರ್ತೈತಿ, ಹಿಂಗ ಮಾಡ್ತೈತಿ ಅಂತ ಹೇಳುವಂಥದ್ದಲ್ಲ. ಅದು ಮಾಡ್ತಾ ಹೋದಾಗ ಬದಲಾವಣೆ ಹಾಕೊಂಡ್ರೆ ಚೆನ್ನಾಗೇ ಬರ್ತೈತಿ. ಮತ್ತೆ ಲಾಸು ಆಕತಿ ಅಂತ ಹೇಳಂಗನಲ್ಲ. ನಾವು ಬದಲಾವಣೆ ಆಗ್ಬೇಕು. ಸರ್ಕಾರಕ್ಕೆ ಬೇಯ್ದು, ನಿಮ್ಮನ್ ಬೇಯ್ದು, ನಮ್ಮನ್ ಬೇಯ್ದು ಅನ್ನೋಕಿನ
ನಾವ್ ಏನ್ ಬೆಳೆದ್ರ ನಾವು ಸಸ್ಟೈನಬಲ್ ಆಗಿರ್ತೀವಿ. ನಮ್ಮಂತೆಕ್ ಬ್ಯಾರೆದ್ರ ಬರ್ಬೇಕು. ನಾವ್ ಹೆಂಗ್ ರೈತರ್ ಹೆಂಗ್ ಆಗ್ಬೇಕು, ಒಕ್ಕಟ್ಟಾಗ್ಬೇಕು. ಇದು ಒಕ್ಕಟ್ಟಾದ್ರ ಮಾತ್ರ ಈ ಜಗತ್ತಿಗೆ ರೈತಗ್ ಬೆಲೆ ಬರ್ತೈತಿ. ಅದು ಒಕ್ಕಟ್ಟಾಗಕ್ ಸಾಧ್ಯಲ್ಲ. ಈಗ ಯಾರೋ ಒಬ್ರು ತಲ್ಯಾಗ ಇದನ್ನ ಬಿಟ್ರ ಬಡಪಾ ಅಂತಂದ್ರ ಸೋಯಾಬೀನ್ ಬೆಳೆ ಅಂದ್ರೆ ಸೋಯಾಬೀನ್ ಬೆಳೆದು, ಇಲ್ಲ ಹೆಸರು ಬೆಳೆ ಅಂದ್ರೆ ಹೆಸರು ಬೆಳೆದು, ಇಲ್ಲ ಗೊಂಜಾಳ ಬೆಳೆ ಅಂದ್ರೆ ಈ ತರ ನಾವು ಮೊನೋಕ್ರಾಪಿಂಗ್ ನಿಂತೇವಲ್ಲ, ಅದು ಪೆಟ್ಟು ಒಂದ್ಸರಿ ಲಾಭ ಕೊಡ್ಬೋದು. ಅದು ಪೆಟ್ಟು ನಮಗ ಬೀಳ್ತೈತಿ. ಅದು ನಮ್ಮ ರೈತ ಕುಟುಂಬಕ್ಕೆ ಬೀಳ್ತೈತಿ ಅದು. ಯಾಕಂತಂದ್ರ ಈ ತರ ಅವ್ರು ಏನ್ ಮಾಡ್ಬಿಡ್ತಾರ, ಗಿಮಿಕ್ ಮಾಡ್ಬಿಡ್ತಾರ. ಈ ತರ ಬಾಳ್ ಬೆಳೆದಾಗ ರೇಟ್ ಕೆಡಿ ಬಿಡ್ತಾರ, ಗುಡಾನ್ ಸ್ಟಾಕ್ ಮಾಡ್ಕೊಂಡ್ಬಿಡ್ತಾರ. ಅವಾಗ ನಾವು ಮೂಲ ನಾವು ಬದಲಾವಣೆ ಆಗ್ಬೇಕು. ನಮ್ಗ ದಾರಿ ಹೊಡೆದು ಹೊಂಟಿರ್ತೀವಿ, ದಾರಿ ಹೊಡ್ ಸುತ್ತ ಆಗೋದಕ್ಕ. ದಾರಿ ಚಲೋ ದಾರಿ ಐತಿ ಅಂದ್ರೆ ಅಲ್ಲಿ ಬರ್ಬೇಕು. ಏನ್ ಅಲ್ಲಿ ಕಂದಕಕ್ಕೆ ಹೋಗಿ ಬೀಳ್ತೇವೆ ಅಂತಂದ್ರೆ ನಾವು ಅಲ್ಲಿ ಹೋಗ್ಬೇಕು. ನಾವು ಚಲೋ ದಾರಿ ಹುಡ್ಕೊಂಡು ಹೋಗ್ತೀವಲ್ಲ, ಹಂಗ ನಾವು ನಮ್ಮ ದಾರಿಗಳನ್ನ ಹುಡ್ಕೊಂಡು ಹೋಗಿನ ನಾವು ಇನ್ನೊಬ್ರು ಆಪಾದನೆ ಮಾಡೋಕಿನ ಮೊಟ್ಟ ಮೊದ್ಲಿಗೆ ನನ್ನ ವಿಚಾರ ಪ್ರಕಾರ ನಿಮ್ ಪೂರ್ವಿಕರನ್ನ ವಿಚಾರ ಮಾಡ್ರಿ. ನಿಮ್ ಪೂರ್ವಿಕರು ನಿಮ್ ದೇವ್ರ, ನಿಮ್ ಪೂರ್ವಿಕರು ನಿಮ್ ಭೂಮಿ ಬಿಟ್ಟಾರ. ಅವ್ರು ಹೆಂಗ್ ಬದುಕಿದ್ರ ಅಂತ ಒಂದ್ ಕ್ಷಣ ವಿಚಾರ ಮಾಡ್ರಿ. ಅವ್ರ ಅನುಭವ ಕೇಳ್ರಿ. ಅವ್ರ ಊರಾಗ ಒಬ್ರ ಅವ್ರಿಗೆ ಗೊತ್ತಿದ್ದೇ ಇರ್ತೈತಿ. ಅದನ್ನ ಒಮ್ಮುಕ್ಲೆ ಆಗಾಗ್ಲಿಲ್ಲ ಅಂತಂದ್ರೆ ಪ್ರತಿ ವರ್ಷ ಫಾಲೋ ಮಾಡ್ಕೊಂಬರ್ರಿ. ಇವತ್ತು ನಾನು 22 ವರ್ಷದೊಳಗೆ ಈಗ 5 ವರ್ಷ ಸ್ಪ್ರೇನ ನಿಲ್ಸೀನಿ. ಒಂದು ಸ್ಪ್ರೇನು ಮಾಡಂಗಿಲ್ಲ, ಒಂದ್ ಕಾಳು ಗೊಬ್ಬರ ಹಾಕಂಗಿಲ್ಲ. ಒಂದು ಕ್ಷಣ ವಿಚಾರ ಮಾಡ್ರಿ ನೀವು. ಇವತ್ತೆಲ್ಲ ಇವು ಸ್ಪ್ರೇ ಕೊಟ್ಟ ಮುಂದೆ ಹೊಂಟ್ರ. ನಾನು ರಿವರ್ಸ್ ಬದಕತ್ತೀನಿ, ಸ್ಪ್ರೇನ ಮಾಡಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ ಅಂತೇಳಿ. ಮತ್ತೆ ಈ ಸರ್ಕಾರ, ನರೇಂದ್ರ ಮೋದಿ ಅವ್ರ ಸರ್ಕಾರ ಇದು ನ್ಯಾಚುರಲ್ ಫಾರ್ಮಿಂಗ್, ನ್ಯಾಚುರಲ್ ಮಿಷನ್ ಅಂತೇಳಿ ಕೋಟಿ ದುಡ್ಡು ಖರ್ಚು ಮಾಡಿ ಇದ್ರ ಬಗ್ಗೆ ಹೇಳಕತ್ತೈತಿ. ಈಗ ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ರಿ, ನೀವು ಸಗಣಿ ಗೊಬ್ಬರ ಹಾಕ್ರಿ ಅಂತ ಹೇಳಕತ್ತೈತಿ. ಇದು ದೇಶಕ್ಕೆ ಬಹುದೊಡ್ಡ ಕೊರತೆ ಏನೈತಿ ಅಂತ ಗೊತ್ತೇನ್ರಿ ನೀವು? ಈ ದೇಶಕ್ಕೆ ಬಹುದೊಡ್ಡ ಕೊರತೆ ದನ ಕಾಯೋಣ. ಒಬ್ಬ ದನ ಕಾಯೋಣ ಹುಟ್ಟು ಹಾಕಿದ್ರೆ ಆಟೋಮೆಟಿಕ್ ಕೃಷಿ ಬದಲಾಕತಿ. ಹಂಗ ದನ ಕಟ್ರಿ, ಸಗಣಿ ಅಂತಂದ್ರೆ ಸಗಣಿನೂ ದನ ಕಟ್ಟಿದ ದನ ಕಾಯಿದ್ರೆ ಸಗಣಿ ಉಳಿತೈತಿ. ನೀವು ಕ್ಯಾಮ್ರಾ ಹಿಡಿಯಿರಿ ಅಂತಿದ್ರೆ ಕ್ಯಾಮ್ರಾ ಕೆಲಸ ಮಾಡಕತ್ತೈತಿ. ನೀವ ಕ್ಯಾಮ್ರಾ ಹಿಡ್ಕೊಲಿಲ್ಲ ಅಂತಂದ್ರೆ ಕ್ಯಾಮ್ರಾ ಎಲ್ಲಿ ಕೆಲಸ ಮಾಡ್ತಿತ್ತ? ಹಂಗ ಮನ್ಯಾಗ ದನ ಕಟ್ಟ ಇದ್ನಂತಂದ್ರ ಅದು ದನ ಇರ್ತಾವ. ಎಲ್ಲರಿಗೂ ದನ ಬ್ಯಾಡ್ ಆಗಿಬಿಟ್ಟಾವ ಈಗ.